ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 34ನೇ ಅಧ್ಯಾಯವನ್ನು ಶುರು ಮಾಡೋಣ. ಅವನು ಸಹ ಕಾಂಪೌಂಡ್ ಗೋಡೆ ಹಾರಿ ನಾನಿದ್ದ ರೂಮ್ ಕಿಟಕಿ ಹತ್ರ ಬಂದು ನನ್ನ ಮುಖದ ಮೇಲೆ ಆಗಿದ್ದ ಗಾಯಗಳನ್ನು ಕಂಡು ಏನಾಯಿತು ಅಂತ ಆತಂಕದಲ್ಲೇ ಕೇಳಿದ. ನಾನು ಸಂಕ್ಷಿಪ್ತವಾಗಿ ನನ್ನ ಸಮಸ್ಯೆ ಹೇಳಿಕೊಂಡೆ. ಅಷ್ಟೇ ಅಲ್ಲ ಚಂದ್ರ, ಅವನಮ್ಮ ಮಾಡಿದ ಅವಮಾನನ ಮರೆತು ನನ್ನ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಕೈ ಮುಗಿದು ಬೇಡ್ಕೊಂಡೆ. ನಿಧಿ, ಪ್ಲೀಸ್ ಹೇಗಾದರೂ ಮಾಡಿ ನನ್ನ ಈ ನರ್ಕದಿಂದ ಹೊರಗಡೆ ಕರ್ಕೊಂಡು ಬಾ ಅಂತ. ಆದರೆ ಅವನು ನನ್ನ ನೋಡಿ ಕನಿಕರ ತೋರ್ದ ಹೊರತು ಧೈರ್ಯ ಮಾಡಿ ಪೊಲೀಸ್ಗೋ ಅಥವಾ ನನ್ನ ಅಪ್ಪ ಅಮ್ಮನಿಗೋ ಆ ಕ್ಷಣಕ್ಕೆ ಫೋನ್ ಮಾಡಿ ಸತ್ಯ ಹೇಳೋ ಸಾಹಸ ಮಾಡಲಿಲ್ಲ. ಹಾಲ್ನಲ್ಲಿ ಕೂತಿದ್ದ ನನ್ನ ಅಪ್ಪನ ಮಾತುಗಳು ನನ್ನ ಕಿವಿ ಮೇಲೆ ಬೀಳ್ತಾ ಇದ್ದರೂ ಅವ್ರ ಬಳಿ ಹೋಗಿ ನಾನಿದ್ದ ಪರಿಸ್ಥಿತಿಯನ್ನು ಹೇಳ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ಕಣ್ಣೀರು ಹಾಕಿದ್ದೀನಿ. ಅದೆಷ್ಟು ಅಂತ ನನಗೆ ಮಾತ್ರ ಗೊತ್ತು ಚಂದ್ರ. ಅಪ್ಪ ಹೊರಡುತ್ತಲೇ ನನ್ನ ಅದ್ಯಾವುದೋ ಹಳೆ ಮನೆ ಕರ್ಕೊಂಡು ಹೋಗಿ 20 ದಿನ ನರ್ಕ ಅನುಭವಿಸೋಕ್ಕಾಗದೆ ಹೆಣ್ಣಾಗಿ ಯಾಕಾದರೂ ಹುಟ್ಟಿದ್ನು ಅಂತ ಪ್ರತಿ ಕ್ಷಣ ಕೊರಗೋ ಹಾಗೆ ಮಾಡಿದ್ದ. ಅವನಿಗೆ ಯಾವುದೋ ಹೊಸ ಹುಡುಗಿ ಪರಿಚಯ ಆಯಿತು ಅಂತ ನನ್ನೊಬ್ಬಳನ್ನೇ 1 ದಿನದ ಮಟ್ಟಕ್ಕೆ ಆ ಮನೆಯಲ್ಲಿ ಕೂಡು ಹಾಕಿ ಹೋಗಿದ್ದಾಗಲೇ ಪೊಲೀಸರು ನಾನಿದ್ದ ಮನೆಯನ್ನು ಹುಡುಕೊಂಡು ಬಂದು ನನ್ನ ಬಚಾವ್ ಮಾಡಿದ್ದು ಮಾತ್ರ ಅಲ್ಲ, ಅವನು ರೆಕಾರ್ಡ್ ಮಾಡಿದ್ದ ವಿಡಿಯೋಗಳನ್ನು ನಾಶ ಮಾಡಿ ನನ್ನನ್ನು ಕೊನೆಗೂ ಅವನ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸಿದ್ರು. ನೀವೀಗ ನೋಡ್ತಾ ಇರೋ ಈ ಸೆಲ್ಫ್ ಡಿಪೆಂಡೆಂಟ್ ಧೈರ್ಯವಂತೆ ಆರುಷಿ ಆಗೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಚಂದ್ರ. ಪ್ಲೀಸ್ ನನ್ನ ಹೀಗೆ ಗಟ್ಟಿಯಾಗಿರೋಕ್ಕೆ ಬಿಟ್ಬಿಡಿ. ನಿತಿನ್ ನಂತರ ತ್ವಿಷಾ ಹೀಗೆ ನನ್ನ ನೋಡಿ ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ನಾನು ನಿನ್ನ ಕೊಲೀಗ್ ಅಥವಾ ಫ್ರೆಂಡ್ ಮಾತ್ರ ಅಲ್ಲ, ನಿನಗೆ ಅಕ್ಕನ ಹಾಗೆ ಅಂತ ಕಲ್ಲಾಗಿದ್ದ ನನ್ನ ಮನಸ್ಸನ್ನು ಮೆತ್ತಗಾಗಿಸಿ ಆಮೇಲೆ ಅವಳೇ ಮನಸ್ಸೋ ಇಚ್ಛೆ ಕುಹಕದ ಮಾತುಗಳಿಂದ ಅವಳಿಗೆ ತೋಚಿದ ರೀತಿಯಲ್ಲೆಲ್ಲ ನನ್ನ ಮೇಲೆ ಆಪಾದನೆ ಮಾಡಿ ಗಾಯದ ಮೇಲೆ ಬರೆ ಎಳೆಯೋ ಕೆಲಸ ಮಾಡಿಬಿಟ್ಲು. ಯಾಕೋ ನನ್ನ ಹಣೆ ಬರಹದಲ್ಲಿ ಆ ದೇವರು ಪ್ರೀತಿ ಸ್ನೇಹ ಇದ್ಯಾವುದನ್ನು ಬರೆದಿಲ್ಲ ಚಂದ್ರ. ಗಂಡ ಅಂತ ನಂಬಿದ ಈ ಶಾಶ್ವತ್, ಕಸಿನ್ ಅಂತ ನಂಬಿದ ನಿತಿನ್, ಫ್ರೆಂಡ್ ಅಂತ ನಂಬಿದ ತ್ವಿಷಾ ಇವ್ರುಗಳಿಂದ ನೋವು ಅನುಭವಿಸಿದ್ರು ಇಷ್ಟೇ ನನ್ನ ಹಣೆ ಬರಹ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೇಗೋ ಜೀವನ ನಡೆಸ್ತಾ ಇದ್ದೀನಿ. ಆದರೆ ನಿಮ್ಮಿಂದ ಇಂಥ ನೋವು, ತಾತ್ಸಾರ, ಕಠಿಣ ಮಾತುಗಳನ್ನು ಕೇಳೋವಷ್ಟು ಶಕ್ತಿ ನನ್ನಲ್ಲಿ ಉಳಿದಿಲ್ಲ. ನೀವು ನನಗೆ ಒಳ್ಳೆ ಫ್ರೆಂಡ್ ಆಗಿಯೇ ಇದ್ದುಬಿಡಿ. ನನಗೆ ಸಪೋರ್ಟ್ ಸಿಸ್ಟಮ್ ಆಗೋಗಿ ಬರಬೇಡಿ. ಕೋಪದಲ್ಲೋ ಅಹಂಕಾರದಲ್ಲೋ ಈ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇಲ್ಲ. ನಿಮ್ಮನ್ನು ಅವಶ್ಯಕತೆಗೆ ಮೀರಿ ಎಲ್ಲಿ ನಾನು ಹಚ್ಕೊಂಡು ಬಿಡ್ತೀನೋ ಅನ್ನೋ ಭಯದಲ್ಲಿ ಹೇಳ್ತಾ ಇದ್ದೀನಿ ಎಂದು ಹೇಳುವಾಗ ಆರುಷಿ ಧ್ವನಿ ಗದ್ಗದಿತವಾಗಿದ್ದು ಓಜಸ್ ಗಮನಕ್ಕೂ ಬಂದಿತ್ತು. ಆದರೆ ಇವಳ ಈ ದುಃಖ ಯಾವ ಕಾರಣಕ್ಕೆ? ಅರ್ಥ ಮಾಡಿಕೊಳ್ಳುವಲ್ಲಿ ಸೋತು ಹೋದ ಹುಡುಗನ ಕಡೆ ಒಂದು ಅಸಹಾಯಕ ನೋಟ ಬೀರಿ ತನ್ನ ಪಾಡಿಗೆ ಆಫೀಸ್ ದಾರಿ ಹಿಡಿದ ಹುಡುಗಿಯ ಮನಸ್ಸಿನಲ್ಲಿ ಯಾವ ವಿಷಯಕ್ಕೆ ಕೋಲಾಹಲ ಎದ್ದಿದೆ ಅನ್ನೋದು ಬಹುಶಃ ಅವಳಿಗೂ ಅರ್ಥವಾಗ್ತಿಲ್ಲ. ಕೆಲಸ ಮುಗಿಸಿ ಮನೆಗೆ ಬಂದಾಗಿಂದ ಆರುಷಿ ಮಂಕಾಗಿರೋದನ್ನು ಕಂಡು ಅವಳ ತಂದೆ ತಾಯಿ ಚಿಂತೆಗೆ ಬಿದ್ದಿದ್ರು. ಚಿಂಟು ಅಜ್ಜಿ ಜೊತೆ ಕೂತು TV ನೋಡ್ತಾ ಇದ್ದವನು ಅಮ್ಮ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರ್ತಾರೆ ಅಂತ ಅವಳಿಗಾಗಿ ಕಾಯ್ತಾ ಅಜ್ಜಿ ನೋಡೋ ಯಾವುದೋ ಸೀರಿಯಲ್ನ ತಾನೂ ನೋಡ್ತಾ ಕುಳಿತಿದ್ದ. ಆದರೆ ಆ ಹುಡುಗನ ಮನಸ್ಸಿನಲ್ಲಿ ತಾನಿಂದು ಕಾಂಪಿಟೇಷನ್ನಲ್ಲಿ ಗೆದ್ದೆ ಅನ್ನೋ ಖುಷಿಯ ವಿಚಾರ ಅಮ್ಮನಿಗೆ ತಿಳಿಸೋ ತವಕ ಇತ್ತು. ಎಷ್ಟೊತ್ತಾದರೂ ಮಗಳು ರೂಮ್ನಿಂದ ಹೊರಗಡೆ ಬಂದಿಲ್ಲ ಅಂತ ಕುಮಾರ್ ಅವರು ಹೋಗಿ ನೋಡಲು ಬಾಲ್ಕನಿಯಲ್ಲಿ ನಿಂತು ನೀಳವಾದ ಆಕಾಶ ನೋಡ್ತಾ ನಿಂತಿದ್ಲು ಆರುಷಿ. ಆರು, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಬೆಳಗ್ಗೆ ಸ್ಟೇಷನ್ಗೆ ಹೋದಾಗ ಏನಾದರೂ ತೊಂದರೆ ಆಯಿತಾ ಎಂದು ಕೇಳಿದ್ರೆ ಅಪ್ಪನ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿ ನಿಟ್ಟುಸಿರು ಬಿಟ್ಟವಳು, ಶಾಶ್ವತ್ ವಿಷಯಕ್ಕಲ್ಲಪ್ಪ, ನಾಳೆ ನಿತಿನ್ ಮದುವೆ. ನಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋದು. ನಾಳೆ ನಾನು ಅಲ್ಲಿಗೆ ಹೋದಾಗ ಅತ್ತೆ ನನ್ನ ಬಗ್ಗೆ ಅದೇನು ಕೊಂಕು ಮಾತಾಡ್ತಾರೋ, 4 ಜನರ ಎದುರಿಗೆ ಅದೆಷ್ಟು ಅವಮಾನ ಮಾಡ್ತಾರೋ ಅನ್ನೋ ಸಣ್ಣ ಭಯ ಕಾಡ್ತಾ ಇದೆ. ಅವತ್ತು ಮನೆ ಬಾಗಿಲಿಗೆ ಬಂದಾಗಲೇ ಹೇಗೆಲ್ಲ ಮಾತಾಡಿ ಹೋದ್ರು ಅಂತ ನೀವೇ ನೋಡಿದ್ರಿ ಅಲ್ವಾ? ಬೇಸರದಲ್ಲಿ ಹೇಳಿದ ಹುಡುಗಿಗೆ ನಾಳೆ ಒಂದು ದಿನ ಯಾವ ತೊಂದರೆ ಆಗದೆ ದಿನ ಕಳೆದುಬಿಟ್ರೆ ಸಾಕು ಅನ್ನೋ ಅನಿಸಿಕೆ ಮನಸ್ಸಿನ ತುಂಬ ತುಂಬಿಕೊಂಡಿದೆ. ಆರು, ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲು ನಾಳೆ ಕೆಲಸಕ್ಕೆ ರಜೆ ಹಾಕ್ಬಿಡು. ಅಪ್ಪನ ಮಾತಿಗೆ ಪೇಲವವಾಗಿ ನಕ್ಕು, ರಜೆ ಹಾಕೋ ಬಗ್ಗೆನೇ ಯೋಚಿಸಿದ್ದೆ. ಆದರೆ ನನ್ನ ಬಾಸ್ ಹೆಂಡ್ತಿ ಏನೇನೋ ವಿಚಾರಗಳನ್ನು ಮಾತಾಡಿ ಅಂತೂ ಸರ್ ನನಗೆ ರಜೆ ಮಂಜೂರು ಮಾಡದೇ ಇರೋ ಹಾಗೆ ಮಾಡಿದ್ರು. ನಾನೇನು ಯಾವತ್ತೂ ಕೆಲಸಕ್ಕೆ ಹೆದರಿದವಳಲ್ಲ ಅಪ್ಪ. ಆದರೆ ಅತ್ತೆಯ ಚುಚ್ಚು ಮಾತುಗಳನ್ನು ಎದುರಿಸೋದು ಹೇಗೆ? ಇದೇ ಚಿಂತೆ ಸಂಜೆಯಿಂದ ನನ್ನ ಕಾಡ್ತಾ ಇದೆ.
ನನ್ನ ದುರಾದೃಷ್ಟಕ್ಕೆ ತ್ವಿಷಾ ಬೇರೆ ಒಂದು ವಾರ ಹೇಳ್ದೆ ಕೇಳದೆ ರಜೆ ಹಾಕಿ ಊರು ಬಿಟ್ಟು ಹೋಗಿದ್ದಾಳೆ. ಹಣೆ ನೀವಿಕೊಂಡು ಭಾರವಾದ ಉಸಿರನ್ನು ಹೊರದಬ್ಬಿದ ಮಗಳ ಮನಸ್ಸನ್ನು ತಿಳಿಗೊಳಿಸಲು ಅವಳ ಕೈ ಹಿಡಿದು, ನಾಳೆ ವಿಷಯ ನಾಳೆಗೆ ಯೋಚಿಸಿದ್ರೆ ಆಯಿತು. ನಾವು ಯಾವಾಗಲೂ ವರ್ತಮಾನದಲ್ಲಿ ಮಾತ್ರನೇ ಬದುಕಬೇಕು ಮಗಳೇ. ಇನ್ನೊಂದು ಕಿವಿ ಮಾತು, ನಾಳೆ ನೀನಾಯಿತು ನಿನ್ನ ಕೆಲಸ ಆಯಿತು ಅಂತ ಇದ್ದುಬಿಡು. ಕಿಶೋರಿಯ ಯಾವ ಮಾತುಗಳು ನನಗಲ್ಲ ಅಂತ ಮನದಲ್ಲೇ ಗಟ್ಟಿ ನಿರ್ಧಾರ ಮಾಡು ಮಗಳೇ. ಅವಮಾನ ನೀನು ಒಪ್ಕೊಂಡ್ರೆ ಮಾತ್ರವೇ ನಿನ್ನ ಮನಸ್ಸಿನೊಳಗೆ ಅದು ನುಗ್ಗಿ ನಿನ್ನನ್ನು ಕುಗ್ಸೋದಿಕ್ಕೆ ಸಾಧ್ಯ. ಬದಲಿಗೆ ಅವರ ಯಾವ ಮಾತು ನನಗಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ನಾಲಿಗೆ ಮಾತುಗಳನ್ನು ನುಡಿಸುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀನು ನಿನ್ನ ಪಾಡಿಗೆ ನಿನ್ನ ಕೆಲಸದಲ್ಲೇ ನೆಮ್ಮದಿ ಹುಡುಕೊಂಡು ಇದ್ದುಬಿಡು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ಮಗಳ ಮನಸ್ಸಿನ ದುಗುಡ ತಮ್ಮ ಮಾತಿನಿಂದ ಸ್ವಲ್ಪ ಆದರೂ ಕಡಿಮೆ ಆಗಲಿ ಎಂದು ತಮಗೆ ತೋಚಿದ ಹಾಗೆ ಸಮಾಧಾನ ಮಾಡ್ತಾ ಅವಳನ್ನು ಕರೆತಂದು ಹಾಲ್ನಲ್ಲಿ ಕೂರಿಸಿ ಫ್ರಿಡ್ಜ್ನಲ್ಲಿ ಇರಿಸಿದ್ದ ಪುಟ್ಟ ಕೇಕ್ನ ತುಂಡನ್ನು ತಟ್ಟೆಗೆ ಹಾಕಿ ತಂದು ಮಗಳ ಮುಂದೆ ಹಿಡಿದ್ರೆ, ಇದು ಯಾಕಾಗಿ ಅನ್ನುವಂತೆ ಅಪ್ಪನ ಕಡೆ ನೋಡಿದ್ಲು. ತನ್ನ ತಾತ ಅಮ್ಮನಿಗೆ ಕೇಕ್ ಕೊಟ್ಟಿದ್ದನ್ನು ನೋಡಿ ಛಂಗನೆ ಸೋಫಾದಿಂದ ಜಿಗಿದಿಳಿದ ಚಿಂಟು ತನ್ನ ಅಮ್ಮ ಕುಳಿತಿದ್ದ ಕಡೆ ಓಡ್ಬಂದು, ಇದನ್ನು ತಾತ ಕೊಸ್ಸಿದ್ದು, ನಾನು ರೈಮ್ಸ್ ಕಾಂಪಿಟೇಷನ್ ಗೆದ್ದೆ, ಫಸ್ಟ್ ಪ್ರೈಸ್ ಬಂತು ಎಂದು ಅತ್ಯಂತ ಸಂತಸದಲ್ಲಿ ಹೇಳಿದವನು, ತಾತ ನನ್ನ ಜೊತೆ ಬಾ ಅಂತ ಕುಮಾರ್ ಅವರ ಕೈ ಹಿಡಿದು ರೂಮ್ಗೆ ಕರ್ಕೊಂಡು ಹೋಗಿ ಬ್ಯಾಗ್ನಲ್ಲಿದ್ದ ಡೈರಿಯನ್ನು ತಾತನ ಬಳಿ ಕೇಳಿ ಪಡೆದು ಅದನ್ನು ಅಮ್ಮನಿಗೆ ತೋರಿಸಲು ಮತ್ತೆ ಹಾಲ್ಗೆ ಓಡಿ ಬಂದವನು, ಅಮ್ಮ ಮಿಸ್ ಏನೋ ಬರೆದಿದ್ದಾರೆ. ಕಣ್ಣರಳಿಸಿ ಟೀಚರ್ ತನ್ನ ಬಗ್ಗೆನೇ ಏನೋ ಹೊಗಳಿ ಬರೆದಿದ್ದಾರೆ ಅಂತ ಸಂತಸದಲ್ಲಿ ಡೈರಿನ ಆರುಷಿ ಕೈಗೆ ಕೊಟ್ಟರೆ ಅವಳು ಅದನ್ನು ಪಡೆದು ಕಣ್ಣಾಡಿಸಿ ತನ್ನ ಅಪ್ಪನ ಕಡೆ ನೋಡಿದ್ಲು. ಬರುವ ಶನಿವಾರ ಆರುಷಿಯನ್ನು ಸ್ಕೂಲ್ ಪ್ರಿನ್ಸಿಪಾಲ್ ಭೇಟಿಯಾಗೋದಕ್ಕೆ ಇಚ್ಛಿಸಿದ್ದಾರೆ ಅನ್ನೋ ನೋಟಿಸ್ ಇತ್ತು. ಆದರೆ ಯಾಕೆ ತಿಳಿಯದಾಗಿ ಮಗನನ್ನು ಎತ್ತಿಕೊಂಡು ಮಡಿಲಲ್ಲಿ ಕೂರಿಸಿಕೊಂಡ ಆರುಷಿ ಅವನನ್ನು ಮುದ್ದು ಮಾಡ್ತಾ, ನನ್ನ ಕಂದ ಸ್ಕೂಲಲ್ಲಿ ಏನಾದರೂ ತರಲೆ ಕೆಲಸ ಮಾಡಿತ್ತಾ? ಫ್ರೆಂಡ್ಸ್ನ ಟೀಸ್ ಮಾಡೋದು, ಯಾರ ಮೇಲಾದರೂ ಕೈ ಮಾಡೋದು? ನಿಜ ಹೇಳು ಚಿಂಟು. ಅಮ್ಮನಿಂದ ಬಂದ ಗಂಭೀರವಾದ ಪ್ರಶ್ನೆ ಕೇಳಿ ಮಗು ಮುಖದ ಮೇಲೆ ಎದ್ದಿದ್ದ ಕಳೆ ಕೊಂಚ ಕಡಿಮೆ ಆಯಿತು. ಅಮ್ಮ ನಾನು ಗುಡ್ ಬಾಯ್, ಯಾರಿಗೂ ಹರ್ಟ್ ಮಾಡಿಲ್ಲ. ನೋಡು ಇಲ್ಲಿ ಮಿಸ್ ನಾನು ಕಾಂಪಿಟೇಷನ್ ವಿನ್ ಅಂತ ಬರೆದಿದ್ದಾರೆ ಎಂದು ಹೇಳುತ್ತಾ ಡೈರಿ ಮೇಲೆ ಇದ್ದ ಇವನ ಕ್ಲಾಸ್ ಟೀಚರ್ ಬರವಣಿಗೆಯ ಮೇಲೆ ಕೈ ಆಡಿಸಿ ತನಗೆ ತೋಚಿದ ರೀತಿಯಲ್ಲಿ ಉತ್ತರ ಕೊಟ್ಟ. ಹೌದಾ, ನೀನು ವಿನ್ನಾದೆ ಅಂತ ಮಿಸ್ ಬರೆದಿರೋದಾ? ನನಗೆ ಗೊತ್ತಾಗಲಿಲ್ಲ. ನನ್ನ ಜಾಣ ಕಂದ ನೀನು. ಬೇಗ ಊಟ ಮಾಡಿ ಬರ್ತೀನಿ. ಇವತ್ತು ಸ್ಕೂಲ್ನಲ್ಲಿ ಏನೇನು ಪಾಠ ಕಲಿತೆ ಅಂತ ನನಗೆ ಹೇಳು, ಆಯಿತಾ ಎಂದು ಅವನ ಮೂಗುಗಿಲ್ಲಿ ಮಗನನ್ನು ಅಮ್ಮನ ಪಕ್ಕ ಕೂರಿಸಿ ಅವರು ಆರುಷಿಗೆ ಊಟ ಬಡಿಸಲು ಎದ್ದು ನಿಂತರೆ, ಆರಾಮಾಗಿ ಟಿ ವಿ ನೋಡು, ನಾನೇ ಬಡಿಸ್ಕೊಳ್ತೀನಿ ಅಂತ ಹೇಳಿ ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ತನ್ನ ತಟ್ಟೆಗೆ ಅನ್ನ ಸಾರು ಬಡಿಸಿಕೊಂಡು ಊಟ ಮಾಡುತ್ತಾ ಹಾಗೆಯೇ ತನ್ನದೇ ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ಲು ಆರುಷಿ. ಬೆಳಗ್ಗಿನಿಂದ ಆರುಷಿ ಆಡಿದ ಮಾತುಗಳನ್ನೇ ಮೆಲುಕು ಹಾಕುತ್ತಾ, ಫ್ರೆಂಡ್ ಅಂತೆ, ಆದರೂ ನಾನು ಕ್ಲೋಸ್ ಆಗಿರಬಾರ್ದಂತೆ ಎಂದು ಗೊಣಗುತ್ತಾ ತನ್ನ ಆಫೀಸ್ಗೆ ಎಂದು ಸಿಟಿ ಸೆಂಟರ್ನಲ್ಲಿ ಒಳ್ಳೆಯ ಜಾಗವನ್ನು ಹುಡುಕಿದ ಓಜಸ್ ಆಫೀಸ್ನ ಇಂಟೀರಿಯರ್ಗೆ ತನಗೆ ಬೇಕಾದ ಹಾಗೆ ರೆಡಿ ಮಾಡಿಸಲು ಒಂದಿಬ್ಬರು ಕೆಲಸಗಾರರನ್ನು ನೇಮಕ ಮಾಡಿ ನಂತರ ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಕಂಪನಿ ನಡೆಸೋದಕ್ಕೆ ಬೇಕಾಗಿರೋ ಲೈಸೆನ್ಸ್ಗಾಗಿ ಅಪ್ಲೈ ಮಾಡ್ದ. ನಾನೇನೋ ಹೊರಗಿನ ಕೆಲಸಗಳನ್ನೆಲ್ಲ ಆರಾಮಾಗಿ ನೋಡ್ಕೊಂಡು ಬಿಡ್ತೀನಿ, ಆದರೆ ಆಫೀಸ್ನಲ್ಲಿ ಅಕೌಂಟ್ಸ್, ಕೆಲಸಗಾರರ ಸಂಬಳ, ಬ್ಯಾಂಕ್ ಜೊತೆಗಿನ ವ್ಯವಹಾರಗಳು ಇದರ ಕಡೆಗೆಲ್ಲ ಯಾರು ಗಮನ ಕೊಡ್ತಾರೆ? ಆಫೀಸ್ ಹಾಗೆ ಫೀಲ್ಡ್ ವರ್ಕ್ ಎರಡೂ ಕಡೆ ಕೆಲಸಗಳನ್ನು ನಾನು ಒಬ್ಬನ ಕೈನಲ್ಲಿ ಸಂಭಾಳಿಸೋಕ್ಕಾಗಲ್ಲ. ಈ ಪೇಪರ್ ವರ್ಕು, ಬ್ಯಾಂಕ್ ಕೆಲಸಗಳು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬರು ನಂಬಿಕಸ್ಥ ವ್ಯಕ್ತಿ ಬೇಕು. ಸುಮ್ಮನೆ ಪೇಪರ್ನಲ್ಲಿ ಕೆಲಸ ಖಾಲಿ ಇದೆ ಅಂತ ಜಾಹೀರಾತು ಹಾಕಿಸಿ ಯಾರೆಂದರೆ ಅವರನ್ನು ಇಂಟರ್ವ್ಯೂ ಮಾಡಿ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ಹೇಗಿದ್ದರೂ ಕ್ಯೂಟಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಜಾಸ್ತಿನೇ ಇದೆ. ಯಾರಾದರೂ ಒಳ್ಳೆ ಕೆಲಸಗಾರರು ಗೊತ್ತಿದ್ದರೆ ನನಗೆ ತಿಳಿಸಿ ಅಂತ ಕೇಳಿ ನೋಡ್ತೀನಿ ಎಂದು ಯೋಚಿಸುತ್ತಾ ಅಂದಿನ ಕೆಲಸ ಮುಗಿಸಿ ಮನೆಗೆ ಬಂದವನು ಊಟ ಆರ್ಡರ್ ಮಾಡಿಕೊಂಡು ಸೇರಿದಷ್ಟು ತಿಂದು ಮುಗಿಸಿ ಆರುಷಿಗೆ ಕರೆ ಮಾಡಿದ್ರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಬರ್ತಿತ್ತು. ಇದೇನು ಇನ್ನೂ ರಾತ್ರಿ 9 ಗಂಟೆ, ಆಗಲೇ ಮೊಬೈಲ್ ಆಫ್ ಮಾಡ್ಕೊಂಡು ಕೂತಿದ್ದಾರಾ? ಯೋಚಿಸುತ್ತಾ ಇದ್ದವನಿಗೆ ಆರುಷಿ ಫೋನ್ನ ಆ ವ್ಯಕ್ತಿ ಹಿಂದಿನ ದಿನ ಲಿಫ್ಟ್ನಲ್ಲಿ ಒಡೆದು ಹಾಕಿದ್ದು ನೆನಪಿಗೆ ಬಂತು. ತಕ್ಷಣ ತನ್ನ ರೂಮ್ಗೆ ಹೋಗಿ ಕಬೋರ್ಡ್ ತೆರೆದು ನೋಡಲು ಒಂದು ದುಬಾರಿ ಹ್ಯಾಂಡ್ಸೆಟ್ ಕಣ್ಣಿಗೆ ಬಿದ್ದಿತ್ತು. ಅದನ್ನು ಕೈಗೆ ತೆಗೆದುಕೊಂಡವನು ಅಂದು ಕ್ಯೂಟಿನ ಮೊದಲ ಸಲ ಭೇಟಿಯಾದಾಗ ಒಂದು ಸಲ ಆದರೂ ಅವರನ್ನು ಡೇಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ಅನಿಸಿಕೆ ಮೂಡಿತ್ತು.
ಅವತ್ತು ರಾತ್ರಿ ತಾನೇ ಅದ್ಯಾರೋ ರಾಣಿ ಅಂತೆ, ಅವಳ ಜೊತೆಗೆ ಬ್ಲೈಂಡ್ ಡೇಟ್ ಇದ್ದಿದ್ದು. ಅವಳಿಗೆ ಗಿಫ್ಟ್ ಕೊಡಬೇಕು ಅಂತ ನಾನು ಈ ಫೋನ್ ಖರೀದಿ ಮಾಡಿದ್ದು. ಆದರೆ ಅವಳಿಗೆ ಅದೆಷ್ಟು ಸೊಕ್ಕು, ನನ್ನ ಹತ್ರ ಅದೆಷ್ಟು ಕುಬ್ಬಲ್ಲಿ ಮಾತಾಡಿದ್ಲು. ನೋಡೋಕೆ ನೀನು ಸ್ಮಾರ್ಟ್ ಆಗಿದ್ದರೆ ಸಾಕಾ, ವಿಸಿಟಿಂಗ್ ಕಾರ್ಡ್ನಲ್ಲಿ ಇಂಜಿನಿಯರ್ ಅಂತ ಹಾಕ್ಸೋಕೆ ಒಂದು ಡಿಗ್ರಿ ತೆಗೊಂಡ್ರೆ ಸಾಕಾ, ನಿನ್ನ ಲ್ಯಾಂಗ್ವೇಜ್ನಲ್ಲಿ ಹಿಡ್ತಾ ಇರೋದು ಬೇಡವಾ, ಡೇಟಿಂಗ್ ಆ್ಯಪ್ನಲ್ಲಿ ನಿನ್ನ ಪ್ರೊಫೈಲ್ ನೋಡಿ ಏನೋ ತುಂಬ ಸೊಫೆಸ್ಟಿಕೇಟೆಡ್ ವ್ಯಕ್ತಿ ಅಂದ್ಕೊಂಡೆ, ಬಟ್ ಐ ವಾಸ್ ರಾಂಗ್ ಅಂತ ಅವಳೇನೋ ಬ್ರಿಟಿಷ್ ಬಿಟ್ಟು ಹೋಗಿರೋ ಆಂಗ್ಲ ಭಾಷೆ ತುಂಡು ಅನ್ನೋ ಹಾಗೆ ಇಷ್ಟಿಷ್ಟುದ್ದ ಮಾತಾಡಿ ಹೋದ್ಲಲ್ಲ. ಆಗ ತಾನೇ ಅವಳ ಕೈಯಿಂದ ನಾನು ಈ ಮೊಬೈಲ್ ಕಸ್ಕೊಂಡು, ನಾನು ಲೋಕಲ್, ನನ್ನ ಭಾಷೆ ಲೋಕಲ್ ಅಂದಮೇಲೆ ನನ್ನ ಗಿಫ್ಟ್ ಯಾಕೆ ಬೇಕು ನಿನಗೆ ಅಂತ ಅವಳ ಮುಖದಲ್ಲಿ ನೀರಿಳಿಸಿ, ನಂತರ ಯಾಕೋ ಬೇಸರ ಆಗಿ ಕುಡಿದು ಬಂದು ಕ್ಯೂಟಿ ಮನೆ ಬಾಗಿಲು ತಟ್ಟಿ ಅದೆಷ್ಟು ಫಜೀತಿ ಮಾಡಿದ್ದೆ. ತಾನು ಆರುಷಿ ಜೊತೆಗೆ ನಡೆದುಕೊಂಡ ರೀತಿಯನ್ನು ನೆನೆದು ನಸುನಕ್ಕ ಓಜಸ್ ಮೊಬೈಲ್ ಜೊತೆಗೆ ಹೋಗಿ ಅವಳ ಮನೆಯ ಕಾಲಿಂಗ್ ಬೆಲ್ ಒತ್ತಿದ. ಕುಮಾರ್ ಅವರು ಬಾಗಿಲು ತೆಗೆದು ಎದುರಿಗೆ ನಿಂತಿರುವ ಓಜಸ್ನನ್ನು ಕಂಡು ಅವನನ್ನು ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಊಟ ಮಾಡ್ತೀಯಾ ಅಪ್ಪ ಅಂತ ಕೇಳಿದ್ರೆ ಈಗ ತಾನೇ ಆಯಿತು ಅಂತ ಹೇಳ್ತಾ ಡೈನಿಂಗ್ ಟೇಬಲ್ ಬಳಿಗೆ ಬಂದವನು ಯಾವುದೋ ಆಲೋಚನೆಯಲ್ಲಿ ಕಳೆದು ಹೋಗಿರುವ ಆರುಷಿನ ಎಚ್ಚರಿಸಲು ಟೇಬಲ್ನ ಸಣ್ಣದಾಗಿ ತಟ್ಟಿ ಸದ್ದು ಮಾಡಿದ್ದ. ತಕ್ಷಣ ಬೆಚ್ಚಿ ಎಚ್ಚೆತ್ತು ವಾಸ್ತವಕ್ಕೆ ಮರಳಿದ ಆರುಷಿ, ಅರೆ ಚಂದ್ರ, ನೀವಿಲ್ಲಿ ಇಷ್ಟೊತ್ತಿನಲ್ಲಿ? ಊಟ ಮುಗಿಸಿ ತಟ್ಟೆಯಲ್ಲೇ ಕೈ ತೊಳೆದು ಎದ್ದು ನಿಂತವಳು ಅವನು ತನ್ನ ಕಡೆಗೆ ಹಿಡಿದ ಮೊಬೈಲ್ ಬಾಕ್ಸ್ನ ನೋಡಿ, ಇದೇನು ಅಂತ ಕೇಳಿದ್ಲು. ಇದನ್ನು ಮೊಬೈಲ್ ಅಂತಾರೆ. ನಿಮ್ಮ ಮೊಬೈಲ್ನ ಆ ಲೋಫರ್ ಹಾಳು ಮಾಡಿಬಿಟ್ನಲ್ಲ, ಅದಾದಮೇಲೆ ನೀವು ಹೊಸ ಮೊಬೈಲ್ ತೊಗೊಂಡಿದ್ರೋ ಇಲ್ವೋ ಗೊತ್ತಾಗಲಿಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಫೋನ್ ಇತ್ತು, ಸುಮ್ಮನೆ ಕಬೋರ್ಡ್ನಲ್ಲಿ ಯಾರಿಗೂ ಉಪಯೋಗಕ್ಕೆ ಬರದೆ ವೇಸ್ಟ್ ಆಗಿ ಬಿದ್ದಿತ್ತು. ನಿಮಗಾದರೂ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಕೊಟ್ಟು ಹೋಗೋಣ ಅಂತ ಬಂದೆ. ನೋಡಿ, ನೀವು ಸ್ವಾಭಿಮಾನಿ ಅದು ಇದು ಅಂತೆಲ್ಲ ಗೊತ್ತು, ಆದರೂ ಈ ಫ್ರೆಂಡ್ ಕೊಡ್ತಾ ಇರೋ ಈ ಗಿಫ್ಟ್ನ ತೊಗೊಂಡ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಏನೂ ಪೆಟ್ಟಾಗಲ್ಲ ಅಲ್ವೇನ್ರಿ ಅಂತ ಕೇಳಿದ್ರೆ ಕಿರುನಕ್ಕವಳು, ಥ್ಯಾಂಕ್ಸ್ ಚಂದ್ರ, ಆದರೆ ನನಗೆ ನಿಜವಾಗ್ಲೂ ಈ ಫೋನ್ನ ಅಗತ್ಯ ಈಗಿಲ್ಲ. ಆಫೀಸಿಂದ ಬರುವಾಗ ಮೊಬೈಲ್ ಖರೀದಿ ಮಾಡಿದೆ, ಈಗ ಅದನ್ನು ಚಾರ್ಜ್ಗೆ ಹಾಕಿದ್ದೀನಿ. ನೀವು ಈ ಫೋನ್ನ ನಿನ್ನೆ ರಾತ್ರಿನೇ ಅಥವಾ ಇವತ್ತು ಬೆಳಗ್ಗೆ ಕೊಟ್ಟಿದ್ರೆ ಖಂಡಿತ ತಗೊಳ್ತಾ ಇದ್ದೆ ಅಂತ ಹೇಳಿದ್ಲು. ಆರುಷಿ ಮಾತು ಕೇಳಿ ಓಜಸ್ನ ಮುಖ ಸಪ್ಪಗಾಗ್ಬಿಡ್ತು. ನೀವು ಚಿಂಟು ಥರ ಏನಾದರೂ ಬೇಡ ಅಂದರೆ ಮುಖ ಹೀಗೆ ದಪ್ಪ ಮಾಡ್ಕೋತೀರಾ. ನೋಡಿ ಚಂದ್ರ, ಐ ಪ್ರಾಮಿಸ್, ನಾನು ಹೊಸ ಮೊಬೈಲ್ ಖರೀದಿ ಮಾಡಿದ್ದಕ್ಕೆ ಈ ಮೊಬೈಲ್ನ ಬೇಡ ಅಂತ ಇರೋದು ಹೊರತು ಬೇರೆ ಇನ್ಯಾವ ರೀಸನ್ ಇಲ್ಲ. ಸರಿ, ಈಗ ಬೇಜಾರು ಮಾಡ್ಕೋಬೇಡಿ, ಬನ್ನಿ ಇಲ್ಲಿ ಎಂದು ಅವನನ್ನು ಹಾಲ್ನಲ್ಲಿ ಕುಳಿತುಕೊಳ್ಳಲು ತಿಳಿಸಿ ತಾನು ಅಡುಗೆ ಮನೆಗೆ ಹೋಗಿ ಫ್ರಿಡ್ಜ್ನಲ್ಲಿ ಇದ್ದ ಕೇಕ್ನ ಪ್ಲೇಟಿಗೆ ಹಾಕ್ಕೊಂಡು ಬಂದು ಓಜಸ್ಗೆ ಕೊಡಬೇಕು. ಅಷ್ಟರಲ್ಲಿ ಆಗಲೇ ಚಿಂಟು ಅವನ ಮಡಿಲೇರಿ ಕೂತು ಸ್ಕೂಲ್ನಲ್ಲಿ ನಡೆದ ಕಾಂಪಿಟೇಷನ್ ಬಗ್ಗೆ, ಅವನು ಸ್ಪರ್ಧೆಯಲ್ಲಿ ಗೆದ್ದ ಖುಷಿ ವಿಚಾರ ಎಲ್ಲವನ್ನ ತನ್ನ ಅಂಕಲ್ಗೆ ತಿಳಿಸಿದ್ದು ಮಾತ್ರ ಅಲ್ಲ, ತನ್ನ ತಾಯಿ ತಂದು ಕೊಟ್ಟ ಕೇಕ್ನ ತಾನೇ ಕೈಯಾರೆ ಅವನಿಗೆ ತಿನ್ನಿಸಿದ್ದ. ಓಜಸ್ ಸಹ ಸ್ವಲ್ಪ ಕೇಕನ್ನು ಮಗುಗೆ ತಿನ್ನಿಸಿ, ಚಿಂಟು ಇಷ್ಟೊಂದು ಜಾಣಮರಿ ಅಂತ ನನಗೆ ಈಗಲೇ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಮಗುನ ಒಂದು ಕೈನಲ್ಲಿ ಎತ್ಕೊಂಡು ಎದ್ದು ನಿಂತವನು, ಮಕ್ಕಳ ಸಕ್ಸಸ್ಗೆ ಕಾರಣ ಅವರ ಹೆತ್ತವರೇ ಅಲ್ವಾ ಆರು ಅಂತ ಅವಳೆಡೆಗೆ ಕೇಕ್ ಚಾಚಿದ್ರೆ ತನ್ನ ಅಂಕಲ್ ಅಮ್ಮನಿಗೆ ಕೇಕ್ ತಿನ್ನಿಸ್ತಿದ್ದಾರೆ ಅನ್ನೋ ಸಂತಸದಲ್ಲಿ ಚಪ್ಪಾಳೆ ತಟ್ಟಿದ ಚಿಂಟು, ಅಂಕಲ್, ನನ್ನ ಅಮ್ಮನೂ ಗುಡ್ ಗರ್ಲ್ ಅಲ್ಲ ಕೇಳಿದ ರೀತಿಗೆ, ಹೂ ಕಣೋ ಚಿಂಟು, ಅದಕ್ಕೆ ನಿನ್ನ ಅಮ್ಮನಿಗೆ ಕೇಕ್ ತಿನ್ನಿಸೋಣ ಅಂತ ಹೇಳಿ ಈಗ ಓಜಸ್ ಚಿಂಟು ಇಬ್ಬರು ಅವಳಿಗೆ ಕೇಕ್ ತಿನ್ನಿಸಿದ ರೀತಿಯಿಂದ ಆರುಷಿ ಕಣ್ಣಾಲಿಗಳು ತುಂಬಿಕೊಂಡ್ರೆ ಜಲಜ ಹಾಗೆ ಕುಮಾರ್ ಅವರಿಗೆ ಒಂದು ಕ್ಷಣ ಆರುಷಿಯ ಪುಟ್ಟ ಸಂಸಾರನ ನೋಡಿದಂತೆ ಅನಿಸ್ಬಿಟ್ಟಿತ್ತು. ಎಂದಿಗಿಂತ ತುಸು ಬೇಗನೆ ಎದ್ದು ತಯಾರಾಗಿ ಮುದ್ದಾಗಿ ಮಲಗಿದ್ದ ಚಿಂಟು ಹಣೆಯ ಮೇಲೆಂದು ಪುಟ್ಟ ಮುತ್ತಿಟ್ಟ ಆರುಷಿ ತನ್ನ ಅಪ್ಪ ಅಮ್ಮನಿಗೆ, ನಾನೀಗ ಮೊದಲು ಆಫೀಸ್ಗೆ ಹೋಗಿ ಅಲ್ಲಿಂದಲೇ ಮಧ್ಯಾಹ್ನ ರೆಸಾರ್ಟ್ಗೆ ಹೋಗ್ತೀನಿ. ಅಲ್ಲಿ ರಾತ್ರಿ ರಿಸೆಪ್ಷನ್ ಮುಗಿಸಿ ಮನೆಗೆ ವಾಪಸ್ ಬಂದು ಮತ್ತೆ ಬೆಳಗ್ಗೆ ಬೇಗನೆ ಮುಹೂರ್ತಕ್ಕೆ ಹೋಗೋದು ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನಿವತ್ತು ಅಲ್ಲಿ ರಾತ್ರಿ ರೆಸಾರ್ಟ್ನಲ್ಲೇ ಉಳ್ಕೊಳ್ತೀನಿ. ನಾನು ಮನೆಗೆ ಬರೋದು ನಾಳೆ ಸಂಜೆ ಅಥವಾ ರಾತ್ರಿ ಆಗಬಹುದು. ಚಿಂಟುಗೆ ಈ ವಿಷಯ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ. ಆದರೂ ಅವನು ಅಮ್ಮ ಬೇಕು ಅಂತ ಹಠ ಮಾಡಿದ್ರೆ ನನಗೆ ಕಾಲ್ ಮಾಡಿ ಎಂದು ತಿಳಿಸಿ 2 ದಿನಕ್ಕೆ ಆಗುವಷ್ಟು ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿಕೊಂಡಿರುವ ಡಫಲ್ ಬ್ಯಾಗ್ನ ಹಿಡಿದು ಹೊರಟಾಗ ಜಲಜಾ ಅವರಿಗೆ ಇದು ಅವರ ಅಣ್ಣನ ಮಗನ ಮದುವೆ ಆದರೂ ಅತ್ತಿಗೆಯ ಕುಹಕ ಬುದ್ಧಿಯನ್ನು ಅರಿತಿರುವ ಕಾರಣ ಮಗಳನ್ನು ಕಳಿಸ್ಕೊಡೋದಕ್ಕೆ ತುಸು ಭಯ ಆಗ್ತಾ ಇತ್ತು.
ಆದರೆ ಕುಮಾರ್ ಅವರು ಮಗಳಿಗೆ ಅಷ್ಟು ದೂರ ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ದೀಯಾ, ಜೋಪಾನ ಮಗಳೇ, ಬಿಡುವಿದ್ದಾಗ ಕಾಲ್ ಮಾಡು, ಮಗು ಬಗ್ಗೆ ಚಿಂತೆ ಬೇಡ ಅಂತ ಯಾವುದೇ ಆತಂಕವಿಲ್ಲದೆ ಮಗಳನ್ನು ಕೆಳಗಿನ ಪಾರ್ಕಿಂಗ್ ಜಾಗದವರೆಗೆ ಹೋಗಿ ಬೀಳ್ಕೊಟ್ಟು ಬಂದರು. ರೀ, ಕಿಶೋರಿ ಅತ್ತಿಗೆ ಬುದ್ಧಿ ಎಂಥದ್ದು ಅಂತ ಗೊತ್ತಿದ್ದು ನೀವು ಹೇಗ್ರಿ ಇಷ್ಟು ಆರಾಮಾಗಿದ್ದೀರಾ? ನನಗಂತೂ ಅವರು ನಮ್ಮ ಹಾರು ಹತ್ರ ಅದೇನು ಮಾತಾಡ್ತಾರೋ, ಅವಳ ಮನಸ್ಸನ್ನು ಅದೇನೇನು ಹೇಳಿ ನೋಯಿಸ್ತಾರೋ ಅಂತ ಆತಂಕ ಆಗ್ತಾ ಇದೆ ಅಂತ ಹೇಳಿದ್ರೆ ಮಡದಿಗೆ ಸಮಾಧಾನ ಮಾಡಿ, ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದೆಯಾ? ದೇವ್ರ ಮೇಲೆ ಭಾರ ಹಾಕೋ ಜಲಜ, ಎಲ್ಲ ಒಳ್ಳೆಯದೇ ಆಗುತ್ತೆ. ಯಾಕೆ ಯಾವಾಗಲೂ ನಮ್ಮ ಮಗಳಿಗೆ ಕಷ್ಟ ಬರುತ್ತೆ ಅಂತ ಹೀಗೆ ಭಯಪಟ್ಟು ಅವಳಿಗೆ ಪರೋಕ್ಷವಾಗಿ ಕೆಟ್ಟದನ್ನೇ ಹಾರೈಸಬೇಕು? ನಮ್ಮ ಮಗಳು ಯಾರಿಗೂ ಯಾವುದರಲ್ಲೂ ಕಡಿಮೆ ಇಲ್ಲ ಅಂದಮೇಲೆ ಅವಳಿಗೆ ನಿನ್ನ ಅತ್ತಿಗೆ ಅದು ಹೇಗೆ ಅವಮಾನ ಮಾಡ್ತಾರೆ? ನೋಡ್ತಾ ಇರು, ನಮ್ಮ ಆರುಗೆ ಅವಮಾನ ಮಾಡೋಕ್ಕೆ ಬರೋರೆ ಖುದ್ದು ಅವಮಾನ ಅನುಭವಿಸೋ ಕಾಲ ಹತ್ತಿರ ಬಂದಿದೆ ಎಂದು ಹೇಳಿದವರು ಮಡದಿಗೆ ಕಾಫಿ ಮಾಡು, ನಾನಷ್ಟರಲ್ಲಿ ಚಿಂಟು ಯೂನಿಫಾರ್ಮ್ ಐರನ್ ಮಾಡ್ತೀನಿ ಎಂದು ಹೇಳಿ ರೂಮ್ ಕಡೆಗೆ ನಡೆದರು. ಆದರೆ ಕುಮಾರ್ ಅವರ ಮನದಲ್ಲಿ ಮೂಡಿರುವ ಈ ನಿರಾಳತೆಯ ಕಾರಣ ಓಜಸ್ ಚಂದ್ರ. ಆರುಷಿ ಕೆಲಸಕ್ಕೆ ಹೋಗಲು ತಯಾರಾಗುತ್ತಿರುವಾಗ ಅವಳ ಅರಿವಿಗೆ ಬಾರದಂತೆ ಓಜಸ್ ಮನೆಗೆ ಹೋಗಿ ಅಂದು ಕಿಶೋರಿ ತಮ್ಮ ಮಗನ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೊಡೋ ನೆಪ ಮಾಡಿಕೊಂಡು ತಮ್ಮ ಮನೆ ಬಾಗಿಲಿಗೆ ಬಂದು ಆರುಷಿ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಹೋಗಿದ್ದನ್ನು ತಿಳಿಸಿ, ಇಂದು ಅದೇ ಮದುವೆಗೆ ಆಫೀಸ್ ಕಡೆಯಿಂದ ಆರುಷಿ ಹೋಗಲೇಬೇಕಾಗಿರೋದ್ರಿಂದ ಅಲ್ಲಿ ಅವಳಿಗೆ ಅದೇನು ಅವಮಾನ ಮಾಡ್ತಾರೋ, ಇದರಿಂದ ಆರು ಮನಸ್ಸು ಮತ್ತೆ ಕುಗ್ಗಿ ಹೋದರೆ ಕಷ್ಟ, ನೀನೇ ಈ ವಿಷಯದಲ್ಲಿ ಏನಾದರೂ ಸಹಾಯ ಮಾಡೋಕ್ಕಾಗತ್ತಾ ಅಂತ ಕೇಳಿಕೊಂಡ್ರೆ, ಆರುಷಿ ಚಿಂತೆ ಬಿಟ್ಬಿಡಿ, ಅವ್ರಿಗೆ ಯಾರೂ ಅವಮಾನ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದ ಓಜಸ್. ಹೆತ್ತ ತಂದೆಗೆ ಈ ಹುಡುಗನ ಮಾತು ಕೇಳಿ ನಿರಾಳತೆ ಮೂಡಿತ್ತು. ಹಾಗೆ ಓಜಸ್ನ ಈ ಸಹಾಯಕ್ಕೆ ತಾವೆಂದೆಂದಿಗೂ ಚಿರಋಣಿ ಅಂತ ಅವನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡ್ರು. ನಿತಿನ್ ಹೇಳದೆ ಕೇಳದೆ ತನ್ನನ್ನು ಪಾರ್ಟ್ನರ್ಶಿಪ್ನಿಂದ ತೆಗೆದುಹಾಕಿದ್ದ ಬೇಸರ, ಅಲ್ಲದೆ ಅಂದು ಕಿಶೋರಿಯವರು ಮನೆಗೆ ಬಂದು ತನ್ನನ್ನು ಅವಮಾನ ಮಾಡಿದ ರೀತಿಯಿಂದ ಮತ್ತೆಂದೂ ನಿತಿನ್ ಮುಖ ನೋಡಲೇಬಾರ್ದು ಅನ್ನೋ ನಿರ್ಧಾರ ಮಾಡಿದ್ದ ಓಜಸ್ ಇಂದು ಆರುಷಿಗೆ ಬೆಂಗಾವಲಾಗಿ ನಿಲ್ಲುವ ನಿರ್ಧಾರ ಮಾಡಿರೋ ಕಾರಣ ಅವಳಿಗಾಗಿ ತಾನು ಆ ಮದುವೆಯನ್ನು ಅಟೆಂಡ್ ಮಾಡೋ ಬಗ್ಗೆ ಯೋಚಿಸಿದ್ದ. ಮಧ್ಯಾಹ್ನ ತಾನು ಒಂದು ಚಂದದ ಟ್ಯಾಕ್ಸಿಡೋ ಸೂಟ್ ತೊಟ್ಟು ಕುಮಾರ್ ಅವರಿಗೆ ತಿಳಿಸಿ ತನ್ನ ಮಾಜಿ ಗೆಳೆಯನ ಮದುವೆಯ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹೊರಟ ಓಜಸ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.